ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಬ್ದುಲ್ ಮುತ್ತಲಿಬ್ ಅವರು ತಮ್ಮ ಜೀವನ ಕಾಲದಲ್ಲಿ ಎರಡು ಅತಿ ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸಿದರು. ಒಂದು ಝಮ್ಝಮ್ ತೋಡಿದ್ದು, ಇನ್ನೊಂದು ಆನೆಯವರ ಯುದ್ಧ. ಆನೆಯವರ ಯುದ್ಧದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿವಿ. ಈಗ ಝಮ್ಝಮ್ ಬಾವಿ ತೋಡಿರುವ ಬಗ್ಗೆ ತಿಳಿಯೋಣ. ಅಬ್ದುಲ್ ಮುತ್ತಲಿಬ್ ಅವರಿಗೆ ಝಮ್ಝಮ್ ತೋಡುವ ಸ್ವಪ್ನ ದರ್ಶನವಾಯಿತು. ಅವರು ಅದನ್ನು ತೋಡಿದಾಗ ಜುರ್ಹಮ್ ಗೋತ್ರದವರು ಗಡೀಪಾರಾಗುತ್ತಿರುವಾಗ ಅದರಲ್ಲಿ ಹೊತ್ತಿಟ್ಟ ಖಡ್ಗ, ಯುದ್ಧ ಕವಚಗಳು ಮತ್ತು ಐತಿಹಾಸಿಕ ವಸ್ತುಗಳು ಪತ್ತೆಯಾದವು ಮತ್ತು ಝಮ್ಝಮ್ ಬಾವಿಯನ್ನು ಹಾಜಿಗಳಿಗೆ ತೆರೆದು ಕೊಡಲಾಯಿತು. ಝಮ್ಝಮ್ ಕಂಡುಹಿಡಿಯಲ್ಪಟ್ಟಾಗ ಖುರೈಶಿಗಳು ತಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸಬೇಕೆಂದು ವಾದಿಸಿಕೊಂಡು ಯುದ್ಧಕ್ಕೆ ಬಂದರು. ಆದರೆ ಅಬ್ದುಲ್ ಮುತ್ತಲಿಬ್ ಹೇಳಿದರು, ಇದು ನನಗೆ ಮಾತ್ರ ನೀಡಲ್ಪಟ್ಟ ಒಂದು ಕಾರ್ಯ, ನಾನು ಬೇರೆ ಯಾರಿಗೂ ಇದರಲ್ಲಿ ಪಾಲು ನೀಡುವುದಿಲ್ಲ. ಈಗ ಖುರೈಶಿಗಳು ಅಬ್ದುಲ್ ಮುತ್ತಲಿಬ್ ಮೇಲೆ ಒತ್ತಡ ಮಾಡಿದಾಗ ಅಲ್ಲಾಹನು ಅವರಿಗೆ ಅಂದರೆ ಖುರೈಶರನ್ನು ಝಮ್ಝಮ್ ನೀರಿನ ಮೇಲೆ ಅಬ್ದುಲ್ ಮುತ್ತಲಿಬ್ಗಿರುವ ಪ್ರತ್ಯೇಕ ಅಧಿಕಾರರ ಕೆಲವು ಪುರಾವೆಗಳನ್ನು ತೋರಿಸಿದನು. ಈ ಪರಿಸ್ಥಿತಿಯನ್ನು ನೋಡಿ, ಅಂದರೆ ತನ್ನ ಮೇಲೆ ಖುರೈಶರ ಒತ್ತಾಯವನ್ನು ನೋಡಿ, ಅವರು ಅಂದರೆ ಅಬ್ದುಲ್ ಮುತ್ತಲಿಬ್ ಪ್ರತಿಜ್ಞೆ ಮಾಡಿದರು, ಅಲ್ಲಾಹನು ನನಗೆ 10 ಗಂಡು ಮಕ್ಕಳನ್ನು ದಯಪಾಲಿಸಿದರೆ ನಾನು ಒಬ್ಬನನ್ನು ಕಾಬದ ಸಮೀಪ ಬಲಿಯರ್ಪಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ಈಗ ಅಬ್ದುಲ್ ಮುತ್ತಲಿಬ್ಗೆ 10 ಗಂಡು ಮಕ್ಕಳು ಪ್ರಾಯಪೂರ್ತಿಯಾದಾಗ ಅವರು ಈ ಮೊದಲು ಮಾಡಿರುವ ಪ್ರತಿಜ್ಞೆಯಂತೆ ಒಬ್ಬನನ್ನು ಕಾಬದ ಹತ್ತಿರ ಬಲಿ ಕೊಡುವ ತೀರ್ಮಾನವನ್ನು ಮಕ್ಕಳಿಗೆ ತಿಳಿಸಿದರು. ಮಕ್ಕಳೆಲ್ಲರೂ ಅದನ್ನು ಅಂಗೀಕರಿಸಿದರು. ಈಗ 10 ಮಕ್ಕಳ ಹೆಸರನ್ನು ಬರೆದು ಚೀಟಿ ಎತ್ತಾಗ ಅಬ್ದುಲ್ಲಾರವರ ಹೆಸರು ಬಂತು. ಹಾಗೆಯೇ ಅವರು ಅಬ್ದುಲ್ಲಾರವರನ್ನು ಬಲಿಯರ್ಪಿಸಲು ಕಾಬಾದ ಬಳಿಕ ತೆರಳಿದರು. ಇದನ್ನು ಕಂಡು ಖುರೈಶರು, ಅದರಲ್ಲೂ ಮುಖ್ಯವಾಗಿ ಮಖ್ಜೂಮ್ ಗೋತ್ರದವರು ಹಾಗೂ ಸಹೋದರ ಅಬು ತಾಲಿಬ್ ಅವರನ್ನು ತಡೆದರು. ಈಗ ಅಬ್ದುಲ್ ಮುತ್ತಲಿಬ್ ಹೇಳಿದರು, ನಾನು ಮಾಡಿರುವ ಪ್ರತಿಜ್ಞೆಯ ಪರಿಹಾರವೇನು? ಇದರ ಪರಿಹಾರ ಖುರೈಶ್ ಮತ್ತು ಅರಬಿಗಳಲ್ಲಿ ವಧೆ ಶಿಕ್ಷೆಗೆ ಬದಲಾಗಿ 10 ಒಂಟೆಗಳನ್ನು ನಷ್ಟ ಪರಿಹಾರವಾಗಿ ನೀಡಲಾಗುತ್ತಿತ್ತು. ಈಗ ಪ್ರತಿಜ್ಞೆಯ ಪರಿಹಾರಕ್ಕೆ ಒಂದು ಚೀಟಿಯಲ್ಲಿ ಅಬ್ದುಲ್ಲಾರವರ ಹೆಸರನ್ನು ಬರೆದರು ಮತ್ತು ಇನ್ನೊಂದು ಚೀಟಿಯಲ್ಲಿ 10 ಒಂಟೆಗಳನ್ನು ಬರೆದು ಚೀಟಿ ಎತ್ತಲಾಯಿತು. ಚೀಟಿಯನ್ನು ಎತ್ತಿದಾಗ ಅಬ್ದುಲ್ಲಾರವರ ಹೆಸರು ಬಂತು. ಮತ್ತೆ 10 ಒಂಟೆಗಳನ್ನು ಜೋಡಿಸಿ ಮತ್ತೆ ಚೀಟಿ ಎತ್ತಿದಾಗ ಪುನಃ ಅಬ್ದುಲ್ಲಾರವರ ಹೆಸರು ಬಂತು. ಹೀಗೆ 10 ಬಾರಿ ಮಾಡಲಾಯಿತು. ಅಂದರೆ 100 ಒಂಟೆಗಳಿಗೆ ಬಂದಾಗ ಒಂಟೆಯ ಹೆಸರಿನ ಚೀಟಿ ಬಂತು. ಈಗ ಅಬ್ದುಲ್ಲಾರವರ ಬದಲಿಗೆ ಒಂಟೆಗಳನ್ನು ಬಲಿ ಕೊಟ್ಟು ಈ ಪ್ರತಿಜ್ಞೆಯನ್ನು ಪೂರೈಸಿದರು. ಪ್ರವಾದಿರವರು ಒಮ್ಮೆ ಈ ಘಟನೆಯನ್ನು ಅನುಸ್ಮರಿಸುತ್ತಾ ಹೇಳುತ್ತಾರೆ, ನಾನು 2 ಬಲಿಯ ಪುತ್ರನಾಗಿದ್ದೇನೆ. ಒಂದು ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಆದರೆ ಇನ್ನೊಂದು ತಂದೆ ಅಬ್ದುಲ್ಲಾ ಆಗಿದ್ದಾರೆ. ಅಬ್ದುಲ್ ಮುತ್ತಲಿಬ್ ತಮ್ಮ ಪುತ್ರ ಅಬ್ದುಲ್ಲಾರವರಿಗೆ ಆಮೀನಾರೊಂದಿಗೆ ವಿವಾಹ ಮಾಡಿಕೊಟ್ಟರು. ಅವರು ವಹಾಬ್ ಬಿನ್ ಅಬ್ದೆ ಮನಾಫ್ ಬಿನ್ ಸಹರ್ ಬಿನ್ ಕಿಲಾಬರ ಪುತ್ರಿಯಾಗಿದ್ದರು. ಇವರ ತಂದೆ ಬನು ಸಹರ್ರ ನಾಯಕರಾಗಿದ್ದರು. ವಿವಾಹದ ಸ್ವಲ್ಪ ಕಾಲದ ನಂತರ ತಂದೆ ಅಬ್ದುಲ್ ಮುತ್ತಲಿಬ್ ಅಬ್ದುಲ್ಲಾರವರನ್ನು ಖರ್ಜೂರ ಖರೀದಿಸಲು ಅಥವಾ ವ್ಯಾಪಾರಕ್ಕಾಗಿ ಸಿರಿಯಾಕ್ಕೆ ಕಳುಹಿಸಿದರು. ಅಲ್ಲಿಂದ ಹಿಂತಿರುಗುವಾಗ ಮದೀನಕ್ಕೆ ತಲುಪಿ ಅಲ್ಲಿ ಅವರು ಕಾಯಿಲೆಯಿಂದ ಪೀಡಿತರಾಗಿ ನಿಧನರಾದರು. ಬಹುತೇಕ ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಪ್ರವಾದಿರವರು ಜನಿಸುವುದಕ್ಕಿಂತ ಮೊದಲು ನಿಧನರಾಗಿದ್ದರು. ಅಂದು ಅವರಿಗೆ 25 ವರ್ಷ ಪ್ರಾಯವಾಗಿತ್ತು.